ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವ್ರಕೊಪ್ಪ. ಇವತ್ತ ಈ ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕರುನಾಡ ರತ್ನಗಳು ಅನ್ನುವಂಥ ಏನು ಒಂದು ಚಾನಲ್ ಮಾಡಿದ್ವಿ ನಾವು. ಆ ಚಾನಲ್ದೊಳಗೆ ಸಾಕಷ್ಟು ಮಂದಿ ಸಾಧಕರನ್ನ ಗುರುತಿಸಿ ಈ ನಾಡಿನ ಜನತೆಗೆ ಅವರನ್ನ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ ಮಾಡಕತ್ತಿದ್ವಿ. ಈ ಸುಮಾರು ಒಂದು 8-10-15 ದಿವಸದಿಂದ ಆ ಚಾನಲ್ದೊಳಗೆ ಈಗ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ 10ನೇ ತಾರೀಕಿಗೆ ಒಂದು ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗಾಗಿ ಅದರಲ್ಲಿ ಭಾಳ ಬ್ಯುಸಿ ಇರೋದ್ರಿಂದ ಈ ವಿಡಿಯೋನ ಮಾಡೋಕ್ಕಾಗಿಲ್ಲ. ಇವತ್ತು ಯಾಕೆ ಈ ವಿಡಿಯೋ ಮಾಡಕತ್ತೇನಪ್ಪ ಅಂತಂದ್ರೆ ಆ ಚಾನಲ್ ಯಾಕೆ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಅನ್ನೋದನ್ನ ಹೇಳಕ್ಕೆ. ಯಾಕಂದ್ರೆ ಆ ಭಜನಾ ಕಾರ್ಯಕ್ರಮದೊಳಗೆ ನಾನು ಸಾಕಷ್ಟು ಮಾತಾಡೋದಿತ್ತ, ಅನಿವಾರ್ಯ ಕಾರಣದಿಂದ ಮಾತಾಡೋಕ್ಕಾಗಲಿಲ್ಲ. ಅಂದ್ರೆ ಈ ಸಾಕಷ್ಟು ಮಂದಿ ಕಲಾವಿದರು ಬಂದಿದ್ರು, ಅವ್ರಿಗೆ ಹಾಡಕ್ಕೆ ಅವಕಾಶ ಸಿಗಲಿ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನಾವು ಕಾರ್ಯಕ್ರಮದೊಳಗೆ ಮಾತಾಡೋಕ್ಕಾಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಏನಾದರೂ ಒಂದಿಷ್ಟು ಕಲಾವಿದರ ಬಗ್ಗೆ ಮತ್ತು ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನಿಸುತ್ತೆ. ನನಗೆ ದುಃಖವನ್ನು ತಡೆಯೋಕೆ ಆಗಲಾರ್ದ ನನಗೇನು ಮಾತಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡಕತ್ತಿದ್ದೆ. ಈ ಚಾನಲನ್ನು ಮೊಟ್ಟ ಮೊದಲಿಗೆ ನಾವು ಮಾಡಿದ ಉದ್ದೇಶ ಏನಂತಂದ್ರೆ ಈ ಚಾನಲ್ದೊಳಗೆ ಫಸ್ಟ್ ಕಂಟೆಂಟ್ ಅಂದ್ರೆ ಮೊದಲನೇ ವಿಡಿಯೋ ನಮ್ಮ ಅಣ್ಣಾರ್ದೈತಿ. ಅಂದ್ರೆ ಪರಮೇಶ್ವರ್ ವಾಲಿಕರ್ ಅಂತೇಳಿ ಪಕ್ಕಾ ರೈತ ಅನ್ನುವಂಥ ಒಂದು ವಿಡಿಯೋ ಐತಿ. ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಅಂದ್ರೆ ಅವರು ತೀರಿ ಹೋಗ್ಯಾರ. ಅವರು ಡಿಸೆಂಬರ್ 12ಕ್ಕೆ ತೀರಿ ಹೋದ್ರು. ಅವರಿಗಾಗಿ ಮಾಡಿರ್ತಕ್ಕಂಥ ಚಾನಲ್ ಇದೆ. ಅಂದ್ರೆ ಅವರು ಒಳ್ಳೆ ಜ್ಞಾನಿ ಇದ್ರು, ಸಾಕಷ್ಟು ಜಗತ್ತಿನ ಜ್ಞಾನನ ಅವರಲ್ಲಿತ್ತ. ಆದ್ರೆ ಅವ್ರು ಯಾರಿಗೆ ತೋರಿಸ್ಕೊಂಡಿಲ್ಲ ಮತ್ತು ತೋರಿಸ್ಕೊಡ್ತಿದ್ದಿಲ್ಲ. ಅಂದ್ರೆ ನಮ್ಗೆ ಎದಕ್ಕೆ ಬೇಕಪ್ಪ ಅದ ಹಂಗೆ ಸುಮ್ಮ ಯಾರು ಬರ್ತಾರಲ್ಲ ಅವ್ರ ಜೋಡಿ ಮಾತಾಡಿ ಹಂಚ್ಕೊಂತಿದ್ರು ಅಷ್ಟೇ. ಅವರು ಯಾವ ವೇದಿಕೆ ಒಳಗೆ ಹೋಗಿನೂ ಅವ್ರ ಮೈಕ್ ಹಿಡಿದು ಮಾತಾಡ್ತಿದ್ದಿಲ್ಲ. ಹಾಗಾಗಿ ಅವರ ಜೋಡಿ ಮಾತಾಡಿಸಿ ಅವರ ಜ್ಞಾನವನ್ನು ಈ ಎಲ್ಲ ಜನತೆಗೆ ಪರಿಚಯ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಈ ಕರುನಾಡ ರತ್ನಗಳು ಅನ್ನುವಂಥ ಒಂದು ಚಾನಲ್ ನಾವು ಪ್ರಾರಂಭ ಮಾಡಿದ್ವಿ. ಅವಾಗ ಮೊಟ್ಟ ಮೊದಲನೇ ವಿಡಿಯೋ ಅವ್ರದ್ದು ಹಾಕಿದ್ವಿ. ಅದರಲ್ಲಿ ಅಂದ್ರೆ ಅದೊಂದು ಡೆಮೋ ಶಾಂಪಲ್ ಆಗಿ ನೋಡೋಣ ಅನ್ನುವಂಥ ಒಂದು ವಿಡಿಯೋ ಯಾರು ಭೀಮಾ ದಂಡಿನ ಅಂತೇಳಿ ಅವ್ರ ಮೇಡಮ್ ಅವರ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ಬಂದಿದ್ರೆ, ಒಂದು ಜನಪದ ಸಾಂಗಿನ ವಿಡಿಯೋ ಕಾರ್ಯಕ್ರಮಕ್ಕೆ. ಅದನ್ನು ಮಾಡುವಾಗ ಇದೊಂದು ಡೆಮೋ ಮಾಡೋಣ ಅಂತೇಳಿ ಒಂದು ಅವ್ರದ್ದೊಂದು ವಿಡಿಯೋ ಮಾಡಿದ್ದಾರೆ. ಒಂದು ವಿಡಿಯೋನ ನಮ್ಗೆ ಇವತ್ತು ಕೊನೆ ಆತ. ಆದರೆ ಆ ವಿಡಿಯೋದೊಳಗೆ ನಾವು ಮುಂದುವರಿಯೋದು ಅಂತ ತೋರಿಸಿದ್ವಿ. ಅಂದರೆ 2ನೇ ಭಾಗ ಬರ್ತೈತೆ ಅಂತೇಳಿ. ಆದರೆ ಅದು 2ನೇ ಭಾಗ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಅಣ್ಣಾರು ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದರೆ. ಹಾಗಾಗಿ ಏನಪ್ಪ ಇದು ಬೇಡ ಅಂದರೆ ಇಲ್ಲಿಗೆ ಎಂಡ್ ಮಾಡಿಬಿಡೋಣ, ಇದನ್ನು ಕಲಾ ಸೇವೆನ ಎಂಡ್ ಮಾಡಿಬಿಡೋಣ ಅನಿಸಿತ್ತು ನನಗೆ. ಹಾಗಾಗಿ ಒಂದು 2-3 ತಿಂಗಳ ನಾನು ಮನೆ ಬಿಟ್ಟೆ ಹೊರಗೆ ಬರಲ್ಲಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಸಾಕಷ್ಟು ಮಂದಿ ನನಗೆ ಕಲಾವಿದರಾಗಲಿ ಮತ್ತು ನಮ್ಮ ಊರಾಗೆಲ್ಲ ಹಿರಿಯರೆಲ್ಲ ನಮಗೆಲ್ಲ ಭಾಳಷ್ಟು ಬುದ್ಧಿ ಹೇಳಿ ಅಲ್ಲ. ಹಾಗಾಗಿ ನಾನು ಮತ್ತೆ ಒಳ್ಳೆ ಅದನ್ನು ಏನಾದರೂ ಮಾಡೋಣ, ಇದನ್ನು ಈಗ ನಮ್ಮ ಅಣ್ಣಾರ ಸಂಬಂಧ ಅಂತೂ ಮಾಡಿಬಿಟ್ಟಿವಿ, ಅವ್ರ ಹೆಸರು ಉಳಿತೈತಿದ್ರಾಗ ಅಂತೇಳಿ ಏನಾದರೂ ಅಂದ್ರೆ ಯಾಕಂದ್ರೆ ನಾವು ಏನೋ ವಿಡಿಯೋ ಹಾಕ್ಬೇಕಾದ್ರೆ ಆಶೀರ್ವಾದದೊಂದಿಗೆ ಅಂತೇಳಿ ಒಂದು ಅವ್ರದ್ದು ಫೋಟೋ ಬರ್ತೈತೆ. ಅದಕ್ಕೆ ಇದನ್ನು ಭಾಳಷ್ಟು ಜನಕ್ಕೆ ಗೊತ್ತಾಗದೇ ಇರ್ಬೋದು, ಇವ್ರು ಯಾರಪ್ಪ ಯಾಕೆ ಹಾಕ್ತಾರ ಅನ್ನೋಂಥದ್ದು. ಅವರು ನಮ್ಮ ಅಣ್ಣಾರ ಮತ್ತು ಹಂಗಾಗಿ ಅವ್ರು ತೀರಿ ಹೋಗಿದ್ರಿಂದ ಮತ್ತು ಈ ಚಾನಲ್ ಅವ್ರ ಹೆಸರಿನ ಮೇಲಾಗಿ ಅವ್ರಿಗೆ ಮಾಡಬೇಕಂತ ಮಾಡಿದ್ವಿ. ಅದು ಆಗಿದ್ದಿಲ್ಲ. ಅದಕ್ಕೆ ಎಲ್ಲ ಕಲಾವಿದರನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರಕ್ಕಾಗಿ ಮತ್ತು ನಾವು ಫಸ್ಟ್ ಒಂದಿಷ್ಟು ನಮ್ಮ ಹತ್ತಿರ ಇರುವಂಥ ಕಲಾವಿದರನ್ನು ಡೆಮೋ ಮಾಡಿ ತೋರಿಸಿದ್ವಿ. ಅವು ಯಶಸ್ವಿ ಆದವು. ಹಂಗಾಗಿ ಎಲ್ಲ ಕಲಾವಿದರನ್ನು ಒಂದು ಗುರುತಿಸುವಂಥ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಮಾಡಕತ್ವಿ. ಆದರೆ ಏನು ಮೊನ್ನೆ ಭಜನಾ ಸೇವಾ ಮಹಾಸಂಗಮ ಅಂತೇಳಿ ನಮ್ಮ ಭೈರಿದೇವ್ರಕೊಪ್ಪ ಗ್ರಾಮದೊಳಗೆ ನಮ್ಮ ಮನೆ ಮುಂದೆ ನಾವೇನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸಾಕಷ್ಟು ಮಂದಿ ಕಲಾವಿದರು ಬಂದು ಅಲ್ಲಿ ಸೇವಾ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಕ್ಕವ್ರ, ನಮ್ಮ ಸಹೋದರಿ ಮತ್ತು ನಮ್ಮ ಅಣ್ಣಾರ ಇವರ ಸ್ಮರಣಾರ್ಥವಾಗಿ
ಮತ್ತು ನಮ್ಮ ಏನು ಪರಮೇಶ್ವರ್ ವಾಲಿಕರ್ ಅಂತ ಹೇಳಿದ್ವಿ ನಮ್ಮನ್ನು, ಅವರ ಒಂದು ಪ್ರಥಮ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ಯಾಕೆ ಹಮ್ಮಿಕೊಂಡಿದ್ದೀಪ್ಪ ಅಂತಂದ್ರೆ, ನಮ್ಮ ತಾಯಿಯವರು 2018 ತೀರೋದ್ರೆ, ನಮ್ಮ ತಂದೆಯವರು 2019 ತೀರಿದರು. ಆಮೇಲೆ ನಮ್ಮ ಅಕ್ಕರೊಬ್ರು ಅವ್ರು 2022 23 ಹಿಂಗೆ ತೀರಿದ್ರು. ನಮ್ಮ ಅಣ್ಣಾರು ಇಬ್ಬರು, ಒಬ್ಬರು 2024 ಸೆಪ್ಟೆಂಬರ್ ಒಳಗೆ, ಇನ್ನೊಬ್ಬರು ಅದೇ 2024 ಬರೀ 2.5 ತಿಂಗಳ ನಂತರ ಡಿಸೆಂಬರ್ 12 ಹಾರ್ಟ್ ಅಟ್ಯಾಕ್ ಆಗಿ ಏನೋ 45 ಏಜ್ ಮುಗಿದು 46 ಏಜ್ ಇತ್ತು. ಭಾಳ ಆ್ಯಕ್ಟಿವ್ ಆಗಿದ್ರೆ, ಏನೂ ಅವರಲ್ಲಿ ಜಡ್ಡ ಏನು ಕಾಣಿಸ್ಕೊಂಡಿದ್ದಿಲ್ಲ, ಏನೂ ಇಲ್ಲ, ಯಾವ ಎದೆ ನೋವು ಇಲ್ಲ, ಏನೂ ಇಲ್ಲ. ಸಡನ್ಲಿ ಮೊಬೈಲಾಗೆಲ್ಲ ಸ್ಟೇಟಸ್ ಹಾಕಿ ಊಟ ಮಾಡಿ ಆರಾಮ್ ಕುಂತ ಹಂಗೆ ಅಡ್ಡಾಡ್ಕೊಂತ ಹೊರಗೆ ಹೋದಾಗ, ಇಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಹೋದಂಥ ಸಂದರ್ಭದೊಳಗೆ ಅವತ್ತು ಯಾರು ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಯಾರೂ ಇರಲಿಲ್ಲ. ಮಧ್ಯಾಹ್ನ 2:30 ಯಾರು ಇಲ್ಲ. ಅಲ್ಲಿ ಅಚಾನಕ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟೈತಿ. ಅವ್ರನ್ನ ಯಾರೂ ನೋಡೇ ಇಲ್ಲ. ಅರ್ಧ ತಾಸು ಅಲ್ಲೇ ಬಿದ್ದಾರ, ಅಲ್ಲೇ ಡೆತ್ ಆಗಿ ಬಿದ್ದುಬಿಟ್ರು ಅವ್ರು. ಆ ನಂತರ ಬೇರೆದವರೊಬ್ಬರು ನೋಡಿ ಹೇಳಿದಾಗ ನಾವು ಹೋಗಿ ನೋಡಿ, ಜಸ್ಟ್ ಬಿದ್ದಿರ್ಬೋದು, ಒಂದು ಏನೋ ಮೂರ್ಛೆಗೆ ಬಿದ್ದಿರ್ಬೋದು ಅಂತ ತಿಳ್ಕೊಂಡು ಅವ್ರನ್ನ ತೊಗೊಂಡು ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿ ಆಸ್ಪತ್ರೆಗೆ ಎಲ್ಲ ಚೆಕ್ ಮಾಡಿ ನೋಡಿದಾಗ, ಇಲ್ಲಪ್ಪ ಅವರು ಅರ್ಧ ಗಂಟೆ ಮುಂಚೆನೇ ಅವರು ಪ್ರಾಣ ಬಿಟ್ಟರು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ ಪ್ರಯತ್ನ ಮಾಡಿದ್ರೆ ಅವ್ರು ಏನೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಏನು ನಮ್ಮ ತಂದೆ ತಾಯಿಯವರು ತೀರಿ ಹೋಗಿದ್ರು. ಆ ಟೈಮ್ದೊಳಗೆ ನಮಗೆ ಏನು ದುಃಖವನ್ನು ತಡಿಲಾರ್ದೆ ನಮ್ಮನ್ನ ನಾನು ಇಲ್ಲ, ನಮ್ಮ ಏನು ಋಣ ಅಂತೂ ತೀರ್ಸೋಕ್ಕಾಗಲ್ಲ, ಅದು ಇದ್ರೂ ಸಹಿತ ತೀರ್ಸೋಕ್ಕಾಗಲ್ಲ, ಹೋಗಿಬಿಟ್ರೆ ಈಗ ಅವ್ರು ಇದ್ರೂ ಸಹಿತ ತೀರ್ಸೋಕ್ಕಾಗಲ್ಲ, ಇಲ್ಲಿವರೆಗೂ ನಾವು ಅವ್ರ ಸೇವೆ ಮಾಡಿದ್ವಿ. ನಾವು ಈ ಭಜನಾ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಮಂದಿ ಕಲಾವಿದರು ನಮ್ಮ ಹತ್ತಿರ ಅದಾರ. ನಮ್ಮ ತಂದೆ ತಾಯಿಯವರ ಸ್ಮರಣಾರ್ಥವಾಗಿ ಅಂತೇಳಿ ಒಂದು ಭಜನಾ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಅಂತೇಳಿ ನಾನು ನಮ್ಮ ಮನ ಜೋಡಿ ಮಾತಾಡಿದಾಗ, ಆಯ್ತು ತಗೋ ಮಾಡೋಣ, ಚಲೋ ಆಕತಿ, ಏನು ಅವ್ರದ್ದು ಒಂದು ಸೇವೆ ಮಾಡ್ದಂಗೆ ಆಗ್ತೈತಿ ಅಂತೇಳಿ ಅಂದಿದ್ದ. ಹಾಗಾಗಿ ಇಬ್ಬರು ಕೂಡ ಅದನ್ನು ನಡೆಸ್ಬೇಕನ್ನುವಂಥ ಒಂದು ವಿಚಾರ ಇತ್ತು. ಆದರೆ ಆಗಿದ್ದಿಲ್ಲ, ಮಾಡ್ಬೇಕು ಅನ್ಕೊಂತ ಬಂದ್ವಿ. ಆದರೆ ನಮ್ಮ ಅಣ್ಣನೂ 2024 ಡಿಸೆಂಬರ್ 12 ಅವನು ತೀರೋಗ್ಬಿಟ್ಟ. ಹಾಗಾಗಿ ನನಗೂ ಸ್ವಲ್ಪ ಭಾಳ ಅಂದ್ರೆ ಭಾಳ ದುಃಖ ಆಗಿದೆ. ಏನು ಬೇಡಪ್ಪ, ಇದು ಜೀವನನ ಬೇಡ, ಅಂದ್ರೆ ಸಾವಿನೊಳಗೆ ಅಷ್ಟು ಸುಖ ಐತಲ್ಲ ಅಂತ ಅನುಭವ ಆಗಿ ಹೋಗ್ಬಿಡುತ್ತೆ ನನಗೆ. ಯಾಕಂದ್ರೆ ಹೋದವ್ರು ಹೋಗಿಬಿಡ್ತಾರೆ ನೆಮ್ಮದಿಯಿಂದ, ನಾವು ಇದ್ದವರು ಏನು ಫೀಲ್ ಭಾಳ ಅನುಭವಿಸೋದಾತಲ್ಲ ಅಂತೇಳಿ ದುಃಖ ಆಗಿ ಇದು ಜೀವನನ ಎಂಡ್ ಮಾಡ್ಬೇಕು ಅನಿಸುತ್ತೆ ಒಂದು ಸಂದರ್ಭದೊಳಗೆ. ಆದರೆ ಸಾಕಷ್ಟು ಮಂದಿ ಬುದ್ಧಿ ಹೇಳಿ, ಆಮೇಲೆ ನನಗೂ ಜ್ಞಾನೋದಯ ಆಗಿ, ಯಾಕಂದ್ರೆ ಈ ಭಗವಂತ ಕೊಟ್ಟಂಥ ಈ ಜನ್ಮವನ್ನು ಅವನ್ನ ಕಸ್ಕೋಬೇಕು ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತು ಅವ್ನು ಕಸ್ಕೊಂಡಾಗನ ಹೋಗ್ಬೇಕು ಅನ್ನುವಂಥ ತೀರ್ಮಾನ ಮಾಡಿ, ಆದ್ರೆ ನಾವೀಗ ಅದೇವೆ ಏನಾದರೂ ಒಂದು ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು, ಏನಾದರೂ ಒಂದು ಮಾಡಬೇಕು ಕಲಾವಿದರಿಗೆ. ಯಾಕಂದ್ರೆ ನಾವು ಕಲಾ ಸೇವಾದೊಳಗೆ ಇರೋದ್ರಿಂದ ಕಲಾವಿದರಿಗೆ ಏನಾದರೂ ಒಂದು ನಮ್ಮಿಂದ ಒಂದು ಏನೋ ಒಂದು ಮಾಡ್ಬೇಕು ಅನ್ನುವಂಥ ವಿಚಾರದಾಗ ಈ ಕರುನಾಡ ರತ್ನಗಳು ಅನ್ನುವಂಥ ಚಾನಲ್ ನಮ್ಮ ಮನ ಸಂಬಂಧ ಮಾಡಿರ್ತಕ್ಕಂಥ ಚಾನಲ್ ಅದ. ಆ ಚಾನಲ್ ಏನು ಮಾಡಿದ್ವಿ ಅದನ್ನು ಮುಂದುವರಿಸೋಣ ಅನ್ನುವಂಥ ವಿಚಾರ. ಯಾಕಂದ್ರೆ ಅವ್ರ ಹೆಸರು ಮೇಲೆ ಮಾಡಿಬಿಟ್ಟೇವೆ, ಅದನ್ನು ಮುಂದುವರಿಸಿದ್ರೆ ಏನೋ ಅವ್ರದ್ದು ಒಂದು ಸೇವೆ ಮಾಡ್ದಂಗೆ ಆಗ್ತೈತಿ, ಉಳಿತೈತಿ ಅಂತೇಳಿ ಸಾಕಷ್ಟು ಕಲಾವಿದರನ್ನ ಮತ್ತು ಸಾಕಷ್ಟು ಸಾಧಕರನ್ನ ಎಲ್ಲರನ್ನೂ ಗುರುತಿಸುವಂಥ ಪ್ರಯತ್ನ ಮಾಡಕತ್ತೇವೆ. ಹಾಗಾಗಿ ಅವರು ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಅಂತೇಳಿ ಏನು ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಭಜನಾ ಸೇವಾ ಮಹಾಸಂಗಮ ಅಂತೇಳಿ. ಸಾಕಷ್ಟು ಮಂದಿ ಕಲಾವಿದರು ಬಂದಿದ್ರು. ಆದ್ರೆ ಈ ಏನೂ ಇಲ್ಲಾರ್ದ, ನಾವು ಏನೂ ಕೊಡ್ಲಾರ್ದಂಥದ ಸಾಕಷ್ಟು ಜನ ಬಂದ ಏನು ಸೇವಾ ಮಾಡಿದ್ರಲ್ಲ, ಅವ್ರಿಗೆ ನಾನು ಏನು ಹೇಳಿದ್ರು ಕಡಿಮೆ ಆಗ್ತತೆ. ಮತ್ತು ನಾನು ಈ ವಿಷಯ ಅವ್ರ ಕಲಾವಿದರ ಬಗ್ಗೆ ಭಾಳಷ್ಟು ಮಾತಾಡೋದಿತ್ತ, ನನಗಲ್ಲಿ ದುಃಖ ತಡಿಲಾರ್ದೆ ನನಗೇನು ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಅದನ್ನು ಹಂಚ್ಕೊಳಕತ್ತಿದ್ದೆ. ಸಾಕಷ್ಟು ಮಂದಿ ಕಲಾವಿದರು ಬಂದಿದ್ರು. ಅವರು ಏನಪ್ಪ ಅಂದ್ರೆ ಈ ಥಂಡಿ ದಿನಮಾನದೊಳಗೆ ಸಾಕಷ್ಟು ಥಂಡಿತ್ತು, ಚಳಿ, ಈ ಕೋಲ್ಡ್ ನೀರು ಅಂದ್ರೆ ತಣ್ಣೀರು ಅಂತ ಹೇಳ್ತೀವಿ, ಆ ನೀರು ತೊಗೊಂಡು ಗೊಜ್ಜಿದಂಥ ಪರಿಸ್ಥಿತಿ ಇತ್ತು. ಅಂದ್ರೆ ಅಷ್ಟು ಥಂಡಿ, ಅದರೊಳಗೆ ಬರೀ ನಾವು ನಿಂತರೆ ಅಷ್ಟು ಥಂಡಿ ಹತ್ತಿತ್ತು. ಇನ್ನು ಅವರು ಗಾಡಿ ಒಳಗೆ ಹೋಗೋದು ಮತ್ತು ಬರೋದು, ಅವ್ರಿಗೆ ಯಾವ ಒಂದು ತೊಂದರೆ ಆಗಿರ್ಬೋದು, ಅದು ಏನು ಅದು ಅವ್ರಿಗೆ ಗೊತ್ತಾ. ಅಂದ್ರೆ ಅಂಥದನ್ನೆಲ್ಲ ಅವ್ರು ಇದನ್ನು ಮಾಡಿ ಅಂಥ ಎಲ್ಲ ನುಂಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕನ್ನುವಂಥ ಒಂದು ಉದ್ದೇಶದಾಗ ಬಂದ ಎಲ್ಲರೂ ಸಹಿತ ಏನು ಸೇವೆ ಮಾಡಿದ್ರು, ಒಂದು 2 ಪದ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಮಂದಿಗೆ
ಸಮಯದ ಅಭಾವ ಅಂದ್ರೆ ಸಮಯದ ಕೊರತೆ ಇರೋದ್ರಿಂದ ಒಂದೊಂದು ಪದ ಹಾಡಿದಾರೆ. ಸಾಕಷ್ಟು ಮಂದಿ ರಾತ್ರಿಯಿಂದ ಮತ್ತು ಒಂದೊಂದು ಪದ ಹಾಡ್ಸಾಕತ್ತಾರೆ. ಒಂದೊಂದು ಪದ ಹಾಡಿದ್ರು ಸಹಿತ ಇನ್ನೂ ಸಾಕಷ್ಟು ಮಂದಿಗೆ ಅವಕಾಶ ಸಿಗಲಿಲ್ಲ. ಅಂದ್ರೆ ಈ ಭಜನಾ ಸೇವಾ ಮಾಡಕ್ಕೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಅಂದ್ರೆ ಬಂದ್ರೆ ಕಾರ್ಯಕ್ರಮಕ್ಕೆ ಬಂದರೆ ಹಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಂಥವ್ರಿಗೆ ನಾನು ಒಂದು ಏನು ಕ್ಷಮೆ ಕೇಳ್ತೇನೆ. ಅಂದ್ರೆ ಅನಿವಾರ್ಯ ಅಂದ್ರೆ ಟೈಮಿನ ಕೊರತೆ ಮತ್ತು ಏನು ಮಾಡೋಕ್ಕಲ್ಲ, ಜನ ಹೆಚ್ಚಿಗೆ ಇರೋದ್ರಿಂದ. ಅಂದ್ರೆ ಉದ್ದೇಶ ಇಷ್ಟೇ, ಬಹಳಷ್ಟು ಮಂದಿ ಏನು ಬಂದ್ರಲ್ಲ ಅದು ಕಾರ್ಯಕ್ರಮ ಯಶಸ್ವಿ ಆಯ್ತು ನಮ್ದು. ಇವತ್ತು ಸೇವಾ ಮಾಡಿದ್ವಿ ಬಿಟ್ವಿ, ಅದೇ ಬಂದು ಮುಟ್ಟಿದ್ರೆ ಸಾಕು ನಮ್ಗೆ, ಅದು ಸೇವಾ ಆದಂಗನ. ಹಾಗಾಗಿ ಎಷ್ಟೋ ಜನ ಹಂಗೆ ಬಂದು ಏನು ನಮ್ಮ ಸನ್ಮಾನ, ಏನು ನಮ್ಮ ಒಂದು ಸಣ್ಣ ಒಂದು ಕಿರು ಕಾಣಿಕೆಯನ್ನು ಅವ್ರಿಗೆ ಸನ್ಮಾನ ಮಾಡಿದ್ವಿ, ಅದನ್ನೆಲ್ಲ ಸ್ವೀಕರಿಸಿದ್ರೆ ಅದು ಒಂದು ನಂಗೆ ದೊಡ್ಡ ಖುಷಿ. 85ಕ್ಕಿಂತ ಹೆಚ್ಚು ಭಜನಾ ಗಾಯಕರು ಬಂದು ಸೇವಾ ಮಾಡಿದರೆ, ಇನ್ನೂ ಸುಮಾರು ಗಾಯಕರಿಗೆ ಅವಕಾಶ ಸಿಗಲಿಲ್ಲ. ಮತ್ತು ಇನ್ನೂ ಸಾಕಷ್ಟು ಮಂದಿ ಬರೋರಿದ್ರೆ ಅನಾನುಕೂಲದಿಂದ ಅವರಿಗೆ ಬರೋಕ್ಕೆ ಆಗಲೇ ಇಲ್ಲ. ಆದರೆ ಅವ್ರು ಬರದೇ ಇದ್ದರೂ ಸಹಿತ ಅವರ ಸಹಕಾರ ಯಾವತ್ತೂ ನಮ್ಮ ಜೊತೆ ಐತಿ. ಮತ್ತು ಇನ್ನೂ ಸಾಕಷ್ಟು ಕಲಾವಿದರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂದ್ರೂ ನನಗೆ ಫೋನ್ ಮಾಡಿ ತಿಳಿಸ್ಯಾರ, ಮತ್ತು ಮೆಸೇಜ್ ಮಾಡಿನೂ ಸಹಿತ ನನಗೆ ತಿಳಿಸ್ಯಾರ. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ನಮ್ಮ ಗ್ರಾಮದೊಳಗೆ ನಾವು ಏನೋ ಕಾರ್ಯಕ್ರಮ ಮಾಡಲಿ, ಇವತ್ತು ನಮ್ಮ ಹಿರಿಯರು ಒಟ್ಟ ನಮಗೆ ಯಾವತ್ತೂ ಅದನ್ನು ಮಾಡಬೇಡಪ್ಪ, ಅದು ಯಾಕೆ ಏನಂತ ಇವತ್ತಿನ ಮಟ್ಟನೂ ಕೇಳಿಲ್ಲ. ಅಂದ್ರೆ ಯಾವತ್ತಿದ್ರೂ ನಮ್ಮ ಬೆನ್ನೆಲಿ ಬೇದಾರ ಅವ್ರೆ, ಯಾವತ್ತಿದ್ರೂ ನಮ್ಮ ಹಿಂದಿರ್ತಾರೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಅವ್ರದ್ದು ಕೂಡ ದೊಡ್ಡ ಒಂದು ಪಾತ್ರ ಐತಿ. ಯಾಕಂತಂದ್ರೆ ಅವರೆಲ್ಲರೂ ಬಂದ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಎಲ್ಲ ಈ ನಾಡಿನ ಜನತೆ ಏನು ಬಂದು ಸೇವಾ ಮಾಡಿದ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗದ ಸುಮಾರು ಒಂದು 5-6 ಜಿಲ್ಲೆಗಳಿಂದ ಕಲಾವಿದರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಅದೇ ರೀತಿ ನಾನು ಯೂಟ್ಯೂಬ್ ಲೋಕದೊಳಗೆ ಇವತ್ತಿನವರೆಗೂ ಇಲ್ಲಿ ಬಂದು ನಿಂತಾನೆ ಅಂತಂದ್ರೆ ಅದಕ್ಕೆ ನಮ್ಮ ಆನಂದ ತೋಟಗಿ ಸರ್ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನನಗೆ ಈ ಯೂಟ್ಯೂಬ್ ಆಗಲಿ ಏನೂ ಗೊತ್ತಿದ್ದಿದ್ದಿಲ್ಲ. ನಾವು ಸುಮ್ಮನೆ ಹಂಗೆ ದೇವೇಂದ್ರ ಆಡಿಯೋ ವಿಡಿಯೋ ಅವರ ಒಂದು ಚಾನಲ್ ಒಳಗೆ ಮತ್ತು ಅವ್ರೇನು ರೆಕಾರ್ಡಿಂಗ್ ಮಾಡಿ ಕ್ಯಾಸೆಟ್ಗಳನ್ನು ಮಾಡ್ತಿದ್ರೆ ಅಲ್ಲಷ್ಟೇ ನಾವು ಕಾರ್ಯಕ್ರಮಗಳನ್ನು ಕೊಡ್ತಿದ್ವಿ. ಆದರೆ ಅವರು ದೇವೇಂದ್ರ ಅವರು ಕೂಡ ಪಾಪ ಇವತ್ತು ನಾವು ಅವ್ರನ್ನೂ ನೆನೆಸ್ಬೇಕಾಗತ್ತೆ. ಅವರು ಕೂಡ ತೀರ್ ಹೋಗ್ಯಾರ, ಒಂದು 3 ವರ್ಷ 4 ವರ್ಷ ಆಗಿರ್ಬೋದು. ಅವರು ಕೂಡ ತೀರ್ ಹೋಗ್ಯಾರ. ಹಾಗಾಗಿ ನಮ್ಮ ಸಾಕಷ್ಟು ಮಂದಿ ನಮ್ಮ ಕಲಾವಿದರು ಅದಾರ, ನಮ್ಮ ಶಿಷ್ಯ ಒಳಗೈತಿ. ಅವರ ಹಾಡುಗಳನ್ನು ನಾವು ಅಲ್ಲೊಂದು ಹಾಡಿದ್ವಿ ಇಲ್ಲೊಂದು ಹಾಡಿದ್ವಿ ಹಿಂಗೆ ಅನ್ನೋದು ಬೇಡ, ಒಂದೇ ಕಡೆನ ಮಾಡಿ ನಮ್ದ ಒಂದು ಚಾನಲ್ ಮಾಡಿ ಅದನ್ನ ಹಾಕೋಣ ಅನ್ನುವಂಥ ವಿಚಾರದೊಳಗೆ ಒಂದು ಮಸ್ತ್ ಭಜನಾ ಆಡಿಯೋ ವಿಡಿಯೋ ಅಂತೇಳಿ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಅದರೊಳಗೆ ಹಾಕ್ತಾ ಇದ್ವಿ. ನಮಗೆ ಅದರದ್ದು ಏನೂ ಗೊತ್ತಿದ್ದಿಲ್ಲ. ಆನಂದ್ ಸರ ಒಂದ್ಸಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸರ ನೀವು ಇದು ಮಾಡ್ರಿ, ನಿಮ್ಗೆ ಒಂದು ಇದು ಯಶಸ್ಸು ಆಗ್ತೈತಿ. ಯಾಕಂತಂದ್ರೆ ನಿಮ್ಮದು ಎಲ್ಲ ಟೀಮ್ ಭಾಳ ಐತಿ, ನಿಮ್ಮ ಬಳಗ ಭಾಳ ಇರೋದ್ರಿಂದ. ಯಾಕಂದ್ರೆ ಇದಕ್ಕೆ ನಿರಂತರ ಹಾಕ್ಬೇಕು. ಈಗ ಸ್ವಲ್ಪ ಮಾಡಿದ್ವಿ ಹಾಕಿದ್ವಿ ಬಿಟ್ಟು ಅಂದ್ರೆ ಇದು ಅಷ್ಟು ಯಶಸ್ವಿ ಆಗೋದು ಕಷ್ಟ ಐತಿ. ನಿರಂತರ ಹಾಕೋದ್ರಿಂದ ಇದು ಯಶಸ್ಸು ಆಕತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಸರ್ ನಮ್ಗೆ ಇದಕ್ಕಂತೂ ಏನೂ ಗೊತ್ತಿಲ್ಲ ರೀ. ನಾವು ಸುಮ್ಮನೆ ಒಂದು ಒಕ್ಕಟ್ಟಿರಲಿ, ಎಲ್ಲ ಹುಡುಗರು ಒತ್ತಟ್ಟೇನೆ ಇರಲಿ, ಒಂದೇ ಚಾನಲ್ದಾಗ ಹಾಕೋಣ ಅನ್ನೋ ಉದ್ದೇಶಕ್ಕೆ ಒಂದು ಮಾಡಿದ್ದೆ. ಇದ್ರದ್ದು ಏನೂ ಗೊತ್ತಿಲ್ಲ ಸರ್ ನಂಗೆ ಅಂತಂದ್ವಿ. ಸರ್ ಅದು ಏನಿದ್ರು ನಾವು ಇರ್ತೇವೆ, ನಾವೆಲ್ಲ ಮಾಡಿಕೊಡ್ತೇವೆ ಅಂತೇಳಿ ನಮ್ಮ ಚಾನಲನ್ನು ಎಲ್ಲ ಮಾಡಿಕೊಟ್ಟಂಥವ್ರು ಆನಂದ ತೋಟಗಿ ಸರ್. ಅಂದರೆ ನಾವು ಇಲ್ಲಿ ಮಟ್ಟ ಬರ್ಬೇಕಾದ್ರೆ ಅವರ ಕಾರಣ ನಮ್ಗೆ. ಅವ್ರು ಮಾಡಿಕೊಟ್ರೆ ಮತ್ತು ಅವರಿಂದ ನಾವೆಲ್ಲ ಮತ್ತು ಕಲಿಸಿನೂ ಕೊಟ್ರೆ ನಮ್ಗೆ ಅವ್ರು. ಅಂದ್ರೆ ಪರ್ಸನಲಾಗಿ ಎಲ್ಲ ನಮ್ಮ ಬಗ್ಗೆ ಭಾಳ ನಮ್ಗೆ ಕಾಳಜಿ ಮಾಡಿದರೆ. ಹಾಗಾಗಿ ನಾವು ಸಾಕಷ್ಟು ಕಲಾವಿದರನ್ನ ಆಮೇಲೆ ಪರಿಚಯ ಮಾಡಕತ್ವಿ. ಈಗೆಲ್ಲ ಸಾಕಷ್ಟು ಮಂದಿ ಮೊಬೈಲ್ ಯಾರ ಕಡೆ ಇದಾವೆ, ಎಲ್ಲರೂ ಮೊಬೈಲ್ನೊಳಗೆ ಅದು ಇದ್ದೇ ಇರ್ತೈತಿ ಯೂಟ್ಯೂಬ್. ಅದನ್ನೆಲ್ಲರೂ ಮಾಡ್ಕೊಂಡು ಅವರೆಲ್ಲ ಚಾನಲ್ ಮಾಡ್ಕೊಂಡು ಅವ್ರದ್ದು ಸಾಕಷ್ಟು ಆಗ್ಯಾವ. ಈಗ ಅದೇನಿಲ್ಲ, ಆದರೆ ಇಲ್ಲದ ಟೈಮ್ ಒಳಗೆ ಒಂದು 5-6 ವರ್ಷದ ಹಿಂದೆ ಆಗಲಿ ಅವರು ನಮಗೆಲ್ಲ ಇದನ್ನೆಲ್ಲ ಕಲಿಸ್ಕೊಟ್ರೆ. ಅವಾಗ ನಾವು ಬರೀ ಮೊಬೈಲ್ದೊಳಗೆ ಮಾಡಿ ಹಾಕ್ತಿದ್ವಿ ಭಜನಾ ಹಾಡುಗಳನ್ನು. ಈಗ ಅದನ್ನು ಸ್ವಲ್ಪ ಒಂದು ಸ್ಟೆಪ್ ಹೆಚ್ಚಿಗೆ ಹೋಗೋಣ ಅನ್ನುವಂಥ ವಿಚಾರದಾಗ ಮತ್ತು ಕ್ಯಾಮ್ರಾ ಮಾಡಿ ಏನೋ ಒಂದು ಕಂಪ್ಯೂಟರ್ ಮಾಡಿ ಅದರೊಳಗೆ ಒಂದು ಕ್ವಾಲಿಟಿ ಕೊಡೋಣ ಅಂತೇಳಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೊಂಟಾಗ ಇದಕ್ಕೆಲ್ಲ ಮೂಲ ಬುನಾದಿ ನಮ್ಮ ಆನಂದ್ ಸರ್ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಈ ಕಲಾರಂಗದೊಳಗೆ ಏನೋಪ್ಪ ಒಂದು ಬಿಸಿಲಿನೊಳಗಿದ್ವಿ ಅಂದ್ರೆ ಹಿಂದೆ ಬಂದು ನಮ್ಗೆ ನೆರಳು ಮಾಡಿದ್ರು ಅವರು. ಈ ಕಲಾ ಸೇವೆ ಮಾಡೋಕ್ಕೆ ಒಂದು ನೆರಳು ಮಾಡಿಕೊಟ್ರೆ. ಹಾಗಾಗಿ ನಾನು ಆನಂದ್ ಸರ್ಗೆ
ಯಾವಾಗೂ ಋಣಿಯಾಗಿರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ನಮ್ಮ ಕಾರ್ಯಕ್ರಮ ಅಂದ್ರೆ ನಮ್ಮ ಹುಡುಗರು ಸಾಕಷ್ಟು ಹುಡುಗರು ನನಗೆ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ನಮ್ಮ ಗೋಪನಕೊಪ್ಪದ ಜಗದೀಶ್, ಏನೋ ಡಗ್ಗ ಕಿಂಗ್ ಅಂತ ಹೇಳ್ತೇವೆ, ನಮ್ಮ ಜಗದೀಶ್, ಆಮೇಲೆ ನಮ್ಮ ಮಂಜುನಾಥ್ ಹಂಜಿ, ಆಮೇಲೆ ಗಣೇಶ್ ಯಾದವ, ಸುಮಾರು ಸಾಕಷ್ಟು ಹುಡುಗರು ನಮ್ಗೆ ಎಲ್ಲ ಇಲ್ಲ ನಾ ಇದು ಮಾಡೋಣ, ಯಶಸ್ವಿ ಮಾಡೋಣ, ಆಮೇಲೆ ನಾವು ಅಣ್ಣನ ಋಣ ತೀರಿಸ್ದಂಗೆ ಆಗ್ತೈತಿ. ಯಾಕಂದ್ರೆ ನಮಗೂ ಸಹಿತ ಅವ್ನು ಸಾಕಷ್ಟು ಬುದ್ಧಿ ಹೇಳ್ಯಾನ, ನಮ್ಗೆ ಸಾಕಷ್ಟು ಇದು ಮಾಡ್ಯಾನ ಅಂತೇಳಿ ಅವರು ಸಹಿತ ನನಗೆ ಎಷ್ಟು ಜವಾಬ್ದಾರಿ ಐತಿ ಅವರು ಸಹಿತ ಅಷ್ಟು ಪಾತ್ರ ವಹಿಸಿ ಇದನ್ನು ಯಶಸ್ವಿ ಮಾಡೋಕೆ ಅವರು ಕಾರಣ ಅದಾರ. ಈ ಕಾರ್ಯಕ್ರಮಕ್ಕೆ ನಾವು ಸಾಕಷ್ಟು ಕಲಾವಿದರಿಗೂ ತಿಳಿಸಿದ್ವಿ. ಆಮೇಲೆ ಇನ್ನೂ ನಾವು ಭಾಳಷ್ಟು ಮಂದಿಗೆ ತಿಳ್ಸೋಕ್ಕಾಗಿಲ್ಲ. ನಾವು ಏನು ಇನ್ವೈಟ್ ಮಾಡಿದ್ವಿ ಅದ್ರಾಗೂ ಸ್ವಲ್ಪ ಮಂದಿ ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಮತ್ತು ನಾವು ಯಾರಿಗೂ ಹೇಳದೇ ಇದ್ರೂ ಸಹಿತ ಅದರಾಗೂ ಸಾಕಷ್ಟು ಮಂದಿ ಬಂದಾರ. ಅಂದ್ರೆ ಏನೋ ಒಂದು ಸೇವೆ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡ. ಹಾಗಾಗಿ ಎಲ್ಲ ಕಲಾವಿದರ ಆಶೀರ್ವಾದ ಇರೋದ್ರಿಂದ, ಎಲ್ಲ ಕಲಾವಿದರ ಸಹಕಾರ ಇರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗೈತಿ. ಆಮೇಲೆ ಮತ್ತು ನಮ್ಮ ಗೆಳೆಯ ಶಂಕರಗೌಡ ಪಾಟೀಲ, ಆಮೇಲೆ ಶಿವಾನಂದ ಗಾಳಿ, ಆಮೇಲೆ ಪ್ರಕಾಶ್ ಮಾಯ್ಕಾರ, ಅಶೋಕ್ ಶಿಸ್ನಳ್ಳಿ, ಇವರೆಲ್ಲ ನಮ್ಮ ಕೂಡ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ವಿ. ಏನಾದರೂ ಮಾಡೋದಿದ್ರು ಸಹಿತ ನಮ್ಮ ಜೋಡಿ ಬಂದ ಅವರು ಸಹಿತ ನಮ್ಗೆ ಭಾಳ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಗುರು ಹಿರಿಯರು, ಎಲ್ಲ ಬಂಧು ಬಾಂಧವರು ಕೂಡ ನಮಗೆಲ್ಲ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಜುಂಜುನಬೈಲ ನಾಗಪ್ಪ ಮಾಸ್ತರ ಇವರು 12:30 1 ಗಂಟೆಗೆ ಬಂದರೆ ಎಂಥ ತಂಡಿ ಅವ್ರನ್ನ ನೋಡಿ ನನಗೆ ಒಂಥರ ಇದಾತ. ಯಾಕಂದ್ರೆ ಸಿಕ್ಕಾಪಟ್ಟಿ ತಂಡಿ ಅಂಥ ಟೈಮ್ದೊಳಗೆ ಅವ್ರು ಬೈಕ್ ತೊಗೊಂಬಂದ್ರೆ. ಆಮೇಲೆ ಈ ರಾಮದುರ್ಗದಿಂದ ಹನುಮಂತ ವಜ್ರಮಟ್ಟೆ ಅಂತೇಳಿ ಅವರು ಭಜನಾ ಸಿಂಗರ್. ಆದರೆ ಪಾಪ ಅವರು ನನಗೇನು ಗುರುತಿದ್ದಿದ್ದಿಲ್ಲ. ಅವರ ನನಗೆ ಫೋನ್ ಮಾಡಿ, ಸರ್ ನಾವು ಅಲ್ಲಿ ಬಂದ್ರೆ ನಮಗೂ ಒಂದು ಅವಕಾಶ ಕೊಡ್ತೀರೇನ್ರಿ ಹಾಡಕ್ಕೆ ಅಂತ ಹೇಳಿದ್ರೆ, ಬರ್ರಿಪ್ಪ ಮತ್ತು ನಿಮ್ಮಂಥ ಕಲಾವಿದರಿಗೆ ಇಟ್ಟಿದ್ದಿದ್ದಾನೆ ಅಂತ ಹೇಳಿದ್ವಿ. ಪಾಪ ಅವರು ಬಂದಿದ್ರು. ಆದ್ರೆ ಅವರು ಯಾರು ಏನೋ ನಮಗೂ ಗೊತ್ತಾಗಲಿಲ್ಲ. ಬಂದ ಬೆಳತನ ಅಲ್ಲೇ ಅಡ್ಡಾಡ್ರ ಅವ್ರು. ಯಾಕಂದ್ರೆ ಅವ್ರಿಗೆ ಅವಕಾಶ ಸಿಗ್ಲಾರ್ದಕ್ಕೆ. ಯಾಕಂದ್ರೆ ಇವರೇ ಸಾಕಷ್ಟು ಬಂದಿದ್ದಾರೆ, ನಾನು ಹೋಗಿ ಅಲ್ಲಿ ಏನು ಕೇಳಿಪ್ಪ ಅಂತೇಳಿ ಅವ್ರೆ ನಮಗೂ ಅವ್ರದ್ದು ಬಂದಾರ ಬಿಟ್ರೆ ನಮಗೂ ಗೊತ್ತಿಲ್ಲ. ಹಂಗಾಗಿ ಪಾಪ ಬೆಳತನ ಅಲ್ಲೇ ಅಡ್ಡಾಡತ್ತಿದ್ರು ಅವ್ರೆ. ಮತ್ತು ಬೇರೆದವ್ರು ಹೇಳಿದ್ರು ನಮಗೊಬ್ರೆ, ಸಾಕಷ್ಟು ಮಂದಿ ಹೇಳಿದ್ರೆ ಅವ್ರನ್ನ ಮೊದಲು ಹಾಡಿಸ್ರಿ, ಅವರು ಒಳ್ಳೆ ಕಲಾವಿದರೆ, ಅವ್ರಿಗೆ ದೂರಿಂದ ಬಂದಾರ, ಅವಕಾಶ ಕೊಡ್ರಿ ಅಂತೇಳಿ. ಅವಾಗ ನಮ್ಮದು ಸ್ವಲ್ಪ ದೃಷ್ಟಿ ಅವ್ರ ಮೇಲೆ ಅವಾಗ ಫೋನ್ ಮಾಡಿದ್ರಲ್ಲ ಇವರ ಬರ್ರಿಪ್ಪ ಅಂತ ಅವರು ಸಹಿತ ಸೇವೆ ಮಾಡಿದ್ದಾರೆ. ಅಂದ್ರೆ ಹಿಂಗೆ ಏನೂ ಗೊತ್ತು ಇರ್ಲಾರ್ದವರು ಸಹಿತ ಬಂದು ಸೇವೆ ಮಾಡಿದರೆ ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಏನು ಮಾಡಿದರೂ ಕಡಿಮೆ. ಈಗ ನಾವು ತಂದೆ ತಾಯಿ ಋಣ ತೀರ್ಸಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ಭಾಳ ಅಂದ್ರೆ ಇದು ಒಂದು ಸ್ವಲ್ಪ ನಮ್ದು ಅಳಿಲಿಸಿದ ಅಷ್ಟೇ ಇದೆ. ನಮ್ಮ ಅಣ್ಣಾರು ನಾವು ಹೆಂಗಿದ್ವಿಪ್ಪ ಅಂತಂದ್ರೆ ಒಂಥರ ಈ ಗೆಳೆಯರಿದ್ದಂಗೆ ಇದ್ವಿ. ಹಾಗಾಗಿ ಅವ್ರು ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಕ್ಕೆ ನಮಗೂ ಭಾಳ ಒಂದು ಫೀಲ್ ಅನ್ನಿಸ್ತೆ. ನಮ್ಮ ಫ್ಯಾಮಿಲಿದ ಎಲ್ಲ ಜವಾಬ್ದಾರಿ ನಾವು ಇಬ್ಬರೇ ನೆಗೆಸ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಈಗ ಏನು ಹೇಳ್ಬೇಕಪ್ಪ ಅಂದ್ರೆ, ಈಗ 2 ಗಾಲಿ ಬಂಡಿ ಹೊಂಟಾಗ 1 ಗಾಲಿ ಮುರಿದು ಬಿದ್ದಾಗ ಏನಾಗ್ತದೆ ಪರಿಸ್ಥಿತಿ ಅಂತೇಳಿ ಆ ಥರ ಆಗಿತ್ತು. ನನಗೂ ಭಾಳ ಫೀಲ್ ಅನಿಸಿ, ಹೀಗಾಗಿ ಭಾಳ ಬೇಜಾರು ಅನಿಸಿ ಇದು ಏನು ಮಾಡಬಾರ್ದು ಅನ್ಸುತ್ತೆ. ಆದರೆ ಅವ್ರ ಆಶೀರ್ವಾದ ಸದಾ ನಮ್ಮ ಜೋಡಿ ಇರ್ತೈತಿ. ಆಮೇಲೆ ನಾವು ಏನೋ ಈಗ ಭೂಮಿಗೆ ಬಂದೇವಪ್ಪ ಅಂದಮೇಲೆ ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಅದೆಲ್ಲ ನಮ್ಗೆ ಅನುಭವ ಇದ್ರೂ ಸಹಿತ ಭಗವಂತ ಒಬ್ಬೊಬ್ಬರದ ಆಯುಷ್ಯ ಒಂದೊಂದು ಇದ್ರೊಳಗೆ ಮಾಡಿಬಿಟ್ಟಿರ್ತಾನೆ. ಅಂದ್ರೆ ಭಗವಂತನ ಸೃಷ್ಟಿ ಅದ. ಬಟ್ ಈ ಟೈಮ್ ಈ ಕ್ಷಣಕ್ಕೆ ಹೋಗ್ಬೇಕಂದ್ರೆ ಹೋಗಲೇಬೇಕದ. ಅದು ಯಾರ ಪಗೂ ಸಾಧ್ಯವಿಲ್ಲ ನಿಲ್ಸಕ್ಕೆ. ಹಾಗಾಗಿ ಅದು ಅನಿವಾರ್ಯ ಇರ್ತೈತಿ. ಆದರೆ ನಮ್ಗೇನಪ್ಪ ಎಲ್ಲ ತಿಳುವಳಿಕೆ ಜ್ಞಾನ ಇದ್ರೂ ಸಹಿತ ಆ ಸಂದರ್ಭದೊಳಗೆ ದುಃಖವನ್ನು ಅರಗಿಸ್ಕೊಳ್ಳೋದಕ್ಕೆ ಆಗಲಾರಕ್ಕೆ ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದ. ಏನು ಮಾಡಿದನ ನಾವು ದುಃಖವನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವಂಥ ಏನೋ ಒಂದು ಪರಿಸ್ಥಿತಿ ಒಳಗೆ ಇಂಥ ಕಾರ್ಯಕ್ರಮನ ಮಾಡಿದ್ರೆ ಏನೋ ಅವ್ರಿಗೆ ಮೂಡ್ತೈತೆ ಅಂತ ನಮ್ಮ ದುಃಖವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಭಗವಂತನಲ್ಲಿ ಏನು ಎಲ್ಲ ನಮ್ಮ ತಂದೆ ತಾಯಿ ಅಕ್ಕ ಅನ್ನೋರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ಆಮೇಲೆ ನಮ್ಮ ನರೇಂದ್ರ ಬಸನ್ನವ್ರ ಅವರ ಹಾಡನ್ನು ನಾನು ಈ ಭಜನಾ ಹಾಡ ಸುಮಾರು 25-30 ವರ್ಷದ ಹಿಂದೆ ಕೇಳಿದ್ದೆ. ಇವತ್ತಿಗೆ ಅವ್ರನ್ನ ಬಂದ ಏನು ಸೇವೆ ಮಾಡಿದಾಗ ಏನು ಅವರ ಹಾಡನ್ನು ಕೇಳಿದೆ. ಅವಾಗ ಕೇಳಿದ್ದ ಧ್ವನಿನೂ ಇವತ್ತಿಗೆ ಅದೈತಿ, ಏನೂ ಚೇಂಜ್ ಆಗಿಲ್ಲ. ಆಮೇಲೆ ಅವರ ಹಾಡುವಂಥ ಶೈಲಿ ಅವಾಗಿನ ಕ್ಯಾಸೆಟನ್ನು ನಾ ಕೇಳಕತ್ತೇನಪ್ಪ ಅನ್ನುವಂಥದ್ದು.
ಯಾಕಂತಂದ್ರೆ ಈಗ ನಾವು ನಿರಂತರ ಸೇವಾ ಮಾಡ್ತಾ ಇರ್ತೇವೆ, ಈ ಪ್ರಶ್ನೆ ಬೇರೆ. ಅವರು ಬಹಳಷ್ಟು ದಿನದಿಂದ ಮಾಡಿಬಿಟ್ಟು ಮತ್ತು ಈಗ ಈ ಜಾನಪದ ಲೋಕದೊಳಗನ ಸಾಕಷ್ಟು ಅವ್ರು ಬೆಳೆದಿದ್ದೆ. ಬಹುಶಃ ಅವರು ಈ ಭಜನೆ ಮಾಡೋದಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟು ಬಂದ್ರೆ ಸಾಕು ಅನ್ನುವಂಥ ವಿಚಾರಕ್ಕೆ ಬಸಣ್ಣ ಅವ್ರಿಗೆ ಹೇಳಿದ್ವಿ. ಆದ್ರೆ ಅವ್ರ ಇಲ್ರಿ ನಾನು ಬಂದು ಭಜನಾ ಸೇವನ ಮಾಡ್ತೇನೆ ಅಂತಂದ್ರೆ ಭಾಳ ಖುಷಿ ಆಯ್ತು ನಮಗೆ. ಪಾಪ ಆ ಪ್ರಕಾರ ಅವರು ಬಂದು ಸಹಿತ ನಮ್ಮ ಭಜನಾ ಸೇವಾ ಮಾಡಿದ್ದಾರೆ. ಆಮೇಲೆ ನಮ್ಮ ಹಾಜಿ ಗುರುಗಳ ಇವರು ಸಹಿತ ಏನು ಅವೆಲ್ಲ ಅವ್ರ ಬಗ್ಗೆ ಹೇಳಿದ್ರೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆಗ್ತತಿ. ಆಮೇಲೆ ನಮ್ಮ ದೇವಗಾಂವ್ ಗುರುಗಳ ಇವ್ರದ್ದು ಎಲ್ಲ ಟೀಮ್ ತಂಡನ ತೊಗೊಂಬಂದುಬಿಟ್ಟಿದ್ರು. ಅವ್ರ ಶಿಷ್ಯ ಬಳಗ ಎಲ್ಲ ಬಂದಿತ್ತೆ. ಮತ್ತು ಅವ್ರ ಗುರುಗಳು ಸಹಿತ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ರೆ ಅವ್ರಿಗೆ ನಾನು ಯಾವಾಗಿದ್ದರೂ ಋಣಿಯಾಗಿರ್ತೀನಿ. ಆಮೇಲೆ ನಮ್ಮ ಜಿ ಬಸವನಕೊಪ್ಪದ ಸಂತೋಷ್ ಮಾಸ್ತರ ಈಗಷ್ಟೇ ಅಲ್ಲ, ಯಾವಾಗಿದ್ದರೂ ಸಹಿತ ಅವ್ರ ನಮ್ಮ ಜೋಡಿ ಅದಾರ. ಆಮೇಲೆ ನಮ್ಮ ಮಾರುತಿ ಗುರುಗಳು ಕೂಡ, ಕನಿವನ್ನಾಪುರದ ಮಾರುತಿ ಗುರುಗಳು ಕೂಡ ಬಂದಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಆಮೇಲೆ ನಮ್ಮ ಗೋಪನಕೊಪ್ಪದ ಪರಸು ಮಾಸ್ತರ್ ಅವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಭಾಳ ಪಾತ್ರ ವಹಿಸಿದ್ದಾರೆ. ನಮ್ಮ ಹಂಚನಾಳದ ರಮೇಶ್ ಗುರುಗಳ ಇವರು ಕೂಡ ಬಂದ ನಮ್ಮ ಏನು ಈ ಭಜನಾ ಸೇವಾ ನಡೆಸಿಕೊಟ್ರೆ. ಆಮೇಲೆ ಗುಡಿಯನಕಟ್ಟಿ ಬಸಣ್ಣ ಇವನು ಕೂಡ ನಮ್ಮ ಅಣ್ಣರ ಜೋಡಿ ಭಾಳ ಆತ್ಮೀಯ, ಅವನು ಕೂಡ ಬಂದ ಭಜನಾ ನಡೆಸಿಕೊಟ್ಟ. ಆಮೇಲೆ ನಮ್ಮ ಈ ಕುಂಕೂರು ಕಲ್ಲಪ್ಪ ಮಾಸ್ತರ್ ಅಂತೇಳಿ ಅವರು ನಮ್ಮ ಮಾವರವರು, ಅವರು ಬಂದಿದ್ರೆ ಅವ್ರಿಗೆ ಈ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಉದ್ದೇಶ ಏನಪ್ಪ ಅಂದ್ರೆ, ಅವರು ನಮ್ಮವ್ರ ಈಗ ಏನಪ್ಪ ಅಂತಂದ್ರೆ ನಮ್ಮ ಮನೆಗೆ ಬಂದಂಥ ಅತಿಥಿಗಳು ಮೊದಲು ಊಟ ಮಾಡಲಿ, ಉಳಿದ್ರೆ ನಾವು ಉಣ್ಣೋಣ, ಉಳಿಲಿಲ್ಲ ಅಂತಂದ್ರೆ ಅವ್ರು ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ ಸಂತೋಷ ಪಡೋಣ ಅನ್ನುವಂಥ ವಿಚಾರದಾಗ ಅವ್ರಿಗೆ ನಾವು ಇಲ್ಲ ಮಾವ ನೀವು ಬೆಳಗ್ಗೆ ಆಡುವಂತೆ ಅಂತ ಹೇಳಿದ್ವಿ. ಆದರೆ ಬೆಳಗ್ಗೆನೂ ಬೆಳಕಾಗಿ 7 ಗಂಟೆ ಮಟ್ಟ ಕಾರ್ಯಕ್ರಮ ಮಾಡಿದ್ರು ಸಹಿತ ಅವರಿಗೆ ಅವಕಾಶ ಹಾಡೋಕ್ಕೆ ಟೈಮಿನ ಕೊರತೆ ಇರೋದ್ರಿಂದ ಸಿಗಲಿಲ್ಲ. ಅಂಥವ್ರೆಲ್ಲ ಭಾಳ ಹಿರಿಯ ಕಲಾವಿದರು, ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ನಮ್ಮ ಇಲ್ಲಿ ಮಟ್ಟ ಬಂದ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಆಮೇಲೆ ನಮ್ಮ ಮಿಸ್ತ್ರಿಕುಟ್ಟಿ ಮಂಜು ಮಾಸ್ತರ, ನಮ್ಮ ಸುಬಾನ ಆಡಿಯೋ ಮಾಲಕರಾದಂಥ ನಮ್ಮ ಸುಬಾನ್ ನದಪ್ಪ ಅವರು ಕೂಡ ಬಂದ, ಅವರು ನಮ್ಮ ಅಣ್ಣಾರ ಜೋಡಿ ಭಾಳ ಒಡನಾಟ, ಅವರು ಕೂಡ ಬಂದ ಇಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ತಮ್ಮ ಎಲ್ಲ ಟೀಮನ್ನು ಕರ್ಕೊಂಡು ಬಂದಿದ್ರೆ. ಆಮೇಲೆ ನಮ್ಮ ಬುಡ್ರಕಟ್ಟಿ ಬಸಣ್ಣರ ಅವರು ಕೂಡ ಬಂದ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ. ಆಮೇಲೆ ಜುಂಜುನಬೈಲ್ ನಾಗಪ್ಪ ಮಾಸ್ತರ, ಆಮೇಲೆ ನಮ್ಮ ಬೆಳವಟಿಗೆ ನಾಗಪ್ಪ ಮಾಸ್ತರ, ಮದ್ನಳ್ಳಿ ರವಿಯನ, ಆಮೇಲೆ ನಮ್ಮ ಎಲ್ಲ ಶಿಷ್ಯ ಬಳಗ, ನಮ್ಮ ಕೋಳವಾಡ ಬಸವ ಮಾಸ್ತರ್ ಆಗಿರ್ಬೋದು, ನಮ್ಮ ಮುಗುದ ಕಿರಣ, ನಮ್ಮ ಉಳ್ಳಿಗಿರಿ ಬಾಬಣ್ಣ ಅವರು ಕೂಡ ಬಂದ ಸೇವಾ ಸಲ್ಲಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ನೂಲಿ ಬಸ್ಸು, ಮರೇವಾಡ ಬಸ್ಸು, ಮಲಿವಾಡ ಉಳುವಪ್ಪ, ನಮ್ಮ ಆನಂದ್ ಮಾಸ್ತರ, ಎಲ್ಲರೂ ಭಾಳ ಸಾಕಷ್ಟು ಕಲಾವಿದರು. ಅಂದ್ರೆ ನಾವೀಗ ಅವ್ರ ಹೆಸರು ಹೇಳಕತ್ತೀವಿ, ಅವ್ರ ಹಿಂದೆ ಶಿಷ್ಯ ಬಳಗ ಅವ್ರು ಎಲ್ಲರನ್ನೂ ಭಾಳಷ್ಟು ಮಂದಿ ಕರ್ಕೊಂಬಂದ ಯಶಸ್ವಿಗೊಳಿಸಿದ್ದಾರೆ. ಆಮೇಲೆ ನಮ್ಮ ಕುಬ್ಯಾಳದ ಸಹದೇವ ಗುರುಗಳ, ನಮ್ಮ ಅಂದಾನಿಯವ್ರ, ಆಮೇಲೆ ನಮ್ಮ ದೇವಿಕೊಪ್ಪ ಮಾಸ್ತರ್ ಬಂದಿದ್ರು, ಆಮೇಲೆ ನಮ್ಮ ಕೊಸಗಲ್ ಶಿವು, ನಮ್ಮ ಆಚಮಟ್ಟಿ ಮಹೇಶ್ ಅವರು, ನಮ್ಮ ಗುಡಸಾಗರ ನಾಗರಾಜ ಮತ್ತು ನಮ್ಮ ಗುಡಸಾಗರ ಯೋಗೇಶ್ ಅವರ ಎಲ್ಲ ಭಾಳಷ್ಟು ಕಲಾವಿದರು. ಅಮ್ಮರುಗಳು ಇರೋಣ, ನಮ್ಮ ಉಣಕಲ್ ಗ್ರಾಮದೊಳಗೆ ಬಿಂಸಿ, ಆಮೇಲೆ ಹಜೇರಿ ಶಂಕರಣ್ಣರ, ಭಾಳ ಮಂದಿ, ನಮ್ಮ ಹುಬ್ಬಳ್ಳಿ ಶಿವಣ್ಣರ ಟಿಮ್ಮ ಬಂದಿತ್ತು. ಅವ್ರದ್ದೆಲ್ಲ ಶರೀಫ್ ಅವರು ಎಲ್ಲ ಟಿಮ್ಮ ಬಂದಿದ್ರೆ. ನಮ್ಮ ಜಗದೀಶ ಈ ಎಲ್ಲ ಉಸ್ತುವಾರಿ ಅಂದ್ರೆ ಈ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಒಂದು ಏನು ಜವಾಬ್ದಾರಿ ತಗೊಂಡಿದ್ದ. ಹಾಗಾಗಿ ನಮ್ಮ ಸಂಸಿ ಸಿದ್ದು, ಆಮೇಲೆ ನಮ್ಮ ತಾರ್ಯಾಳ ಮಂಜು ಇವರೆಲ್ಲ ಬಂದ ಡಗ್ಗ ಸೇವೆ ಮಾಡಿದರೆ. ಸಾಕಷ್ಟು ಮಂದಿ ಈ ಕಲಾವಿದರು ಬಂದ ಈ ತಾಳ ಹಾಕೋಕ್ಕಾಗಲಿ, ಯಾಕಂತಂದ್ರೆ ಎಲ್ಲ ಕಲಾವಿದರು ಒಂದು ಟೀಮ್ ಬರೋದು ಕಷ್ಟ ಐತಿ, ಯಾಕಂದ್ರೆ ದೂರಿಂದ ಬರೋದು. ಹಾಗಾಗಿ ಇಲ್ಲೆಲ್ಲ ಇದ್ದಂಥವ್ರು ಡಗ್ಗ ನುಡಿಸೋರು ಡಗ್ಗ ಸೇವೆ ಮಾಡಿದ್ದಾರೆ, ತಾಳ ಬರ್ಸೋರು ತಾಳದ ಸೇವೆ ಮಾಡಿದ್ದಾರೆ. ಬಟ್ ಅವರು ಯಾರ್ಯಾರಿಗೆ ಏನೇನು ಸೇವೆ ಐತಿ ಎಲ್ಲ ಮಾಡಿದರೆ. ಈಗ ನಾನು ಹೆಸರು ಹೇಳೇನಪ್ಪ ಇಷ್ಟ ಅಂತಂದ್ರೆ ಈಗ ಸ್ವಲ್ಪ ಮಂದಿ ಹೇಳಿದ್ದೆ, ಆದರೆ ಬಂದವರು ಸಾಕಷ್ಟು ಮಂದಿ. ಅವ್ರ ಹೆಸರು ಹೇಳಕ್ಕೂ ನಾವು ಮತ್ತು ಅದರದ ಮತ್ತೊಂದು ಎಪಿಸೋಡ್ ಆಗ್ತೈತಿ. ಆದರೆ ಭಾಳಷ್ಟು ಕಲಾವಿದರು ಹೇಳಿಬಿಟ್ಟೆ ನಾನು, ಸುಮಾರು 80ಕ್ಕಿಂತ ಹೆಚ್ಚು ಕಲಾವಿದರು ಬಂದು ಭಾಗವಹಿಸಿದ್ರು ಅಂತೇಳಿ. ಅವ್ರ ಹೆಸರನ್ನು ಹೇಳೋಕ್ಕಾಗಲಾರ್ದಷ್ಟು ಕಲಾವಿದರು ಬಂದ ಸೇವೆ ಸಲ್ಲಿಸಿದ್ರೆ ಅವರು ಎಲ್ಲರಿಗೂ ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಋಣಿಯಾಗಿರ್ತಾನೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಈ ಪರಮೇಶ್ವರ್ ವಾಲಿಕರ್ ಅನ್ನೋರು ಏನಿದ್ರಲ್ಲ, ಅವರು ಮೊದಲೇದಾಗಿ ಅವರ ಬಾಲ್ಯ ಜೀವನ ಬಹಳ ಒಳ್ಳೆ ರೀತಿಯಿಂದನೇ ಬಂತು. ಯಾಕಂದ್ರೆ ಇದು ಒಂದು ವಾಲಿಕರ ಮನೆತನ ಅನ್ನೋದು ಒಂದು ಜೇನುಗೂಡಿದ್ದಂಗೆ, ಯಾವತ್ತೂ ಅಷ್ಟೇ ಸಿಹಿಯಾಗಿ ಇದ್ದಂಥ ಒಂದು ವಾಲಿಕರ ಒಂದು ಬಳಗ, ಕುಟುಂಬ, ದೊಡ್ಡ ಕುಟುಂಬ. ಯಾಕಂದ್ರೆ ನಮ್ಮ ಒಡನಾಡ ಹೆಂಗಿತ್ತಂದ್ರೆ
ಹಳ್ಯಾ ಮಾವ ಏನೋ ಸೊಸಿ ಅತ್ತಿ ಹಿಂಗೆ ಈ ಥರವಾಗಿ ನಡ್ಕೊತ ಬಂದಂಥ ಒಂದು ಫ್ಯಾಮಿಲಿ. ನಮ್ಮ ಸರ್ವೆ ನಂಬರು ಅವ್ರ ಸರ್ವೆ ನಂಬರು ಹತ್ತೆ ಇರುವುದರಿಂದ ನಮ್ಮ ಒಡನಾಟ ಬಾಲ್ಯದಿಂದ ನನಗಿಂತ ಒಂದು 5 ವರ್ಷ ಸಣ್ಣವನ್ನ ಇದ್ರೂ ಸಹಿತ ಬಾಲ್ಯ ಜೀವನದೊಳಗೆ ಒಳ್ಳೆ ಒಂದು ಇದನ್ನ ಇಟ್ಕೊಂಡು ಬಂದಂಥ ವ್ಯಕ್ತಿ. ಮತ್ತು ಇವನ ಬಗ್ಗೆ ನಮಗೆ ಯಾವಾಗ ಇವನ ಟ್ಯಾಲೆಂಟ್ ಅಂದ್ರೆ, ಇಲ್ಲೇ ನಮ್ಮ ಗೌರಮ್ಮನ ಅಂಗಡಿ ಒಳಗೆ ಡೈಲಿ ಪೇಪರ್ ಬರ್ತಿತ್ತು, ಡೈಲಿ ಓದ್ತಿದ್ದ. ನಾನು ಏನಪ್ಪ ಈ ರೀತಿಯಾಗಿ ಶಾಲೆ 10ನೇ ಕಲ್ತ ಮೇಲೆ ಇಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಓದ್ತಾನ ಇತ್ತಾಗ ಹೊಲದಲ್ಲಿ ಸಹಿತ ಮಗ್ನನಾಗಿ ಒಬ್ಬ ರೈತನಾಗಿ ದುಡಿತಿದ್ದ. ಮುಂದೆ ನಾವು ಅವನನ್ನು ಯಾವಾಗ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಒಳ್ಳೆ ವ್ಯಕ್ತಿನ ಒಂದಿನ ನಾವು ಗಣಪತಿದ ಒಂದು ನಾವು ಕ್ವಿಜನ್ನು ಇಟ್ಟಿದ್ವಿ. ಆ ವ್ಯಕ್ತಿಗೆ ಒಬ್ಬರು ಈ ಇದ್ರ ಬಗ್ಗೆ ನಾಲೆಜ್ ಇದ್ದಂಥವ್ರು, ಮಹಾಭಾರತ ರಾಮಾಯಣ ಬಗ್ಗೆ ನಾಲೆಜ್ ಇದ್ದಂಥ ಒಬ್ಬರನ್ನ ನಾವು ಕರೆಸಿದ್ವಿ ಆ ಕ್ವಿಜನೊಳಗೆ. ಆ ರಾಮಾಯಣದ ಪೂರ್ತಿ ಕಲ್ಲಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳಿದ್ರೆ ತಟ್ಟು ಪಟ್ಟು ಅಂತ ಆನ್ಸರ್ ಹೇಳ್ತಿದ್ದ. ಅಂಥ ಒಬ್ಬ ಅನುಭವಿ ಚಿಂತಕ ನಾನು ನೋಡಿದ್ದು ಅವನ್ನ ಫಸ್ಟ್ ಟೈಮ್ ಆ ವಿಚಾರದೊಳಗೆ, ಅಂದ್ರೆ ಅವನ ಜ್ಞಾನದೊಳಗೆ. ಯಾಕಂದ್ರೆ ಅಲ್ಲಿವರೆಗೂ ಅವನ ಬಗ್ಗೆ ಜ್ಞಾನದ ಬಗ್ಗೆ ನನಗೆ ಗುರ್ತಾ ಇರಲಿಲ್ಲ. ಮುಂದೆ ನಾವು ಹೋಗ್ತಾ ಅವನ ಬಗ್ಗೆ ನಾವು ಆಳವಾಗಿ ತಿಳ್ಕೊತ ಹೋದಾಗ ರಾಮಾಯಣದ ಪ್ರತಿಯೊಂದು ಸನ್ನಿವೇಶನೂ ಸಹಿತ ಅವ್ನು ಹೇಳ್ತಿದ್ದ. ಅಷ್ಟೇ ಅಲ್ಲ, ರಾಜಕಾರಣದೊಳಗೆ ಹಿಂದೆ ಎಷ್ಟು ಇಸ್ವಿಯಿಂದ ಅವ ಬಾಲ್ಯ ಜೀವನ ಮುಗಿದ ನಂತರ ಒಂದು ಪ್ರೌಢ ವ್ಯವಸ್ಥೆ ಬಂದ ಮೇಲೆ ಯಾರು ಮಿನಿಸ್ಟರ್ ಇದ್ರು, ಯಾರು ಶಾಸಕರಿದ್ರು, ಎಷ್ಟು ವರ್ಷ ಇದ್ರು, ಯಾರು ಏನು ಮಾಡಿದ್ರು, ಯಾರು ಏನು ಇಂಪ್ಲಿಮೆಂಟ್ ಮಾಡಿದ್ರು, ಒಂದು ಮೋದಿಯವ್ರ ಬಗ್ಗೆ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವಿಷಯಗಳ ಮೇಲೆ ಸಂಗ್ರಹವಾಗಿರ್ತಕ್ಕಂಥದ್ದು ಅದು ಅಮೋಘವಾದಂಥ ಒಂದು ಜ್ಞಾನ ಉಳ್ಳವನವರಾಗಿದ್ದಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಪರಮೇಶ್ವರ್ ವಾಡಿಕರ್ ಎಂಥವ್ರು ಅಂದ್ರೆ, ಇವತ್ತಿಲ್ಲ ಸುತ್ತಮುತ್ತಲೊಳಗ ಯಾವುದೇ ಒಬ್ರು ಸ್ವಾಮೀಜಿಗಳು ಬಂದಾರಪ್ಪ ಅಂತಂದ್ರೆ ಅಲ್ಲಿ ಹೋಗ್ತಿದ್ರು, ಪ್ರತಿ ಒಂದು ಅಕ್ಷರ ಸಹನ ಸಹಿತ ಸನ್ನಿವೇಶ ಸಹಿತ ಅರ್ಥ ಮಾಡ್ಕೊಂಡು ಅದನ್ನ ತಿಳ್ಕೊಂಡು ಅದನ್ನ ತಮ್ಮ ಜ್ಞಾನದೊಳಗೆ ಒಂದು ತುಂಬಿಕೊಂಡು ಇಲ್ಲಿ ತಗೊಂಡು ಬಂದು ಇಲ್ಲಿ ನಮಗೆಲ್ಲ ಪ್ರಸಾರ ಮಾಡ್ತಿದ್ರು. ಇನ್ನೊಂದು ಆಶ್ಚರ್ಯಕರ ಸಂಗತಿ, ನನ್ನ ಜೀವನದೊಳಗೆ ಒಂದು ಆಸೆ ಏನಿತ್ತಂತಂದ್ರೆ, ನಮ್ಮಲ್ಲಿ ಅವರಿಂದ ಅಂತ ಎಲ್ಲ ಒಂದು ಅಧ್ಯಾತ್ಮವನ್ನು ಉಳ್ಳಂತ ಒಬ್ಬ ವ್ಯಕ್ತಿ ಕಡೆಯಿಂದ ಒಮ್ಮೆ ನನ್ನ ಜೀವನದೊಳಗೆ ಅವ್ರ ಕಡೆಯಿಂದ ಶಾಸ್ತ್ರ ಹೇಳಿಸ್ಬೇಕನ್ನೋ ಒಂದು ಕಲ್ಪನೆ ನನ್ನಲ್ಲಿ ಇತ್ತು. ದಯವಿಟ್ಟು ಅದು ಒಂದು ನನಗೆ ಅವಕಾಶ ದೇವ್ರು ಕಸ್ಕೊಂಡ ಅನ್ನುವಂಥ ಒಂದು ನೋವು ಕೊರಗು ನನಗೆ ಇವತ್ತಿವರೆಗೂ ಕಾಡತೈತಿ. ಅಂತ ಒಬ್ಬ ಅಧ್ಯಾತ್ಮನ ಕಳ್ಕೊಂಡಂಥ ಜೀವ ನಮ್ಮ ರೇಣುಕಾನಗರದ ನಾಗರಿಕರಲ್ಲಿ ಕಾಡ್ತೈತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಕಲ ಜ್ಞಾನ ಉಳ್ಳವ ಅಂತಂದ್ರೆ ಯಾರು ಇದ್ರೆ ಅದು ಪರಮೇಶ್ವರ್ ವಾಲಿಕರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಂಥ ಈ ಜೀವ ಬಡವಾಗೈತೆ ಅಂದ್ರೆ ನನಗೆಲ್ಲೋ ಒಂದು ಕಡೆ ನೋವಾಗಿದೆ. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ಆ ಕುಟುಂಬಕ್ಕೂ ಇಲ್ಲ. ಯಾಕಂದ್ರೆ ಆ ಕುಟುಂಬದ ಜೊತೆ ನಾನು ಒಬ್ಬ ಕುಟುಂಬದವನಾಗಿ ಇವತ್ತಿನವರೆಗೂ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ಅದು ಒಂದು ದೊಡ್ಡ ನಮಗೆ ಮಹಾ ಮೋಸ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಪರಮೇಶ್ವರ್ ವಾಡಿಕರ್ ಅವರು ಅವರ ಅಂತಮ್ರ ಜೊತೆ ಇರ್ತಕ್ಕಂಥ ಒಡನಾಟ, ಹಾಗೂ ಬಂಧು ಬಳಗದ ಜೊತೆ ಇರ್ತಕ್ಕಂಥ ಒಡನಾಟ, ಹಾಗೂ ಈ ನಮ್ಮ ಏರಿಯಾದಲ್ಲಿ ರೇಣುಕಾನಗರದಲ್ಲಿ ಇರ್ಬೋದು, ಊರಲ್ಲಿರ್ಬೋದು, ಅಥವಾ ಹೊರಗಡೆ ಇರ್ತಕ್ಕಂಥ ಭಜನಾ ಮಾಸ್ತರ್ ಕೂಡ ಇರ್ಬೋದು, ಅವರ ತಮ್ಮರ ಸದು ವಾಲಿಕರ್ ಅವ್ರು ಎಲ್ಲೆಲ್ಲಿ ಅವ್ರ ಮಾಸ್ತರ್ ಬಳಗ ಐತಿ ಆ ಎಲ್ಲ ಮಾಸ್ತರ್ ಬಳಗ ಜೊತೆನೂ ಸಹಿತ ಅಷ್ಟು ಅನ್ಯೋನ್ಯವಾಗಿ ಇದ್ರು. ಅಷ್ಟೇ ಅಲ್ಲದನ ಅವರ ಫ್ಯಾಮಿಲಿ ಒಳಗೂ ಸಹಿತ ಅದ ಸಂಸ್ಕಾರವನ್ನ ಅವ್ರ ಮಕ್ಕಳಿಗೆ ಆಗ್ಲಿ ಮತ್ತೆ ಎಲ್ಲೇ ಆಗ್ಲಿ ಅವ್ರ ಮಕ್ಕಳು ಸಹಿತ ನಮ್ಮ ಶಾಲೆ ಒಳಗೆ ಬರ್ತಾರ, ಆ ಮಕ್ಕಳಿಗೂ ಸಹಿತ ಅದ ಒಂದು ಮನೋಭಾವನೆ ಬೆಳೆಸ್ಕೊಂಡ ಬಂದಂತ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂದ್ರೆ ನಮ್ಮ ಪರಮೇಶ್ವರ್ ವಾಲಿಕರ್ ಅವರು. ಇನ್ನು ಮುಂದೆ ಅವರ ಬಾಲ್ಯ ಜೀವನ ಮುಗಿದ ನಂತರ ಪ್ರೌಢ ವ್ಯವಸ್ಥೆಯಲ್ಲಿ ಮಾತ್ರ ಎಂದೂ ಯಾರಿಗೂ ಉದ್ಯೋಗಕ್ಕೊಳಗಾಗಿ ಒಂದೇ ಒಂದು ಮಾತನ್ನ ಹೊಳ್ಳಿ ಮಾತಾಡೋಂಥ ವ್ಯಕ್ತಿ ಅಲ್ಲ. ಯಾಕಂದ್ರೆ ಅವರ ಅನುಭವ ಹೆಂಗಿತ್ತಂತಂದ್ರೆ ಜೀವನದೊಳಗೆ ಎಲ್ಲವನ್ನೂ ಅರ್ಥಕೊಂಡವ್ರು, ಏನೂ ಒಂದನ್ನು ಉಳಿಸಿದ್ರಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಸಮಾಜದಲ್ಲಿ ನಾನು ಹೆಂಗೆ ಬದುಕಬೇಕು, ಇನ್ನೊಬ್ಬರಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದು ಸಹಿತ ಕುತ್ಕೊಂಡು ಹೇಳ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿ ಅಂದ್ರೆ ಅವ್ರ ಪರಮೇಶ್ವರ್ ವಾಲಿಕರ್ ಅಂದ್ರೆ ಇನ್ನು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ಜೀವನದೊಳಗೆ ನಾನು ಕಂಡಿದ್ದೇನೆ ಅಂದ್ರೆ ಇವತ್ತಿನವರೆಗೂ ಅವರ ಮರಣದ ನಂತರ ಸಹಿತ ಇನ್ನೂವರೆಗೂ ಅದಾರ ಅನ್ನುವಂಥ ಕಲ್ಪನೆಯಲ್ಲಿ ಇಟ್ಕೊಂಡ ನಾವು ಈ ಇರದಲ್ಲಿ ಬದುಕ್ತಾ ಇದ್ದೀವಿ. ಅಂದ್ರೆ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಂಥ ದುಃಖ ಇವತ್ತಿನವರೆಗೂ ನಮಗೂ ಅದು ಎಲ್ಲೋ ಒಂದು ಕಡೆ ಕಾಡ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಕುಟುಂಬಕ್ಕೆ ಇಷ್ಟೆಲ್ಲ ಒಂದು ಬಿಟ್ಟು ನಮಗೆ ಎಲ್ಲ ಕಳ್ಕೊಂಡೇವು ಅಂದ್ರೆ ನಮಗೆ ಬಹಳ ದುಃಖದ ಸಂಗತಿ. ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಇನ್ನೆಲ್ಲೂ ನಾವು ಹುಡುಕಿದ್ರು ಸಿಗುವುದಿಲ್ಲ ಅನ್ನೋದನ್ನ ನಾವು ಮನದಟ್ಟ ಮಾಡ್ಕೋಬೇಕು. ಮುಂದೆ ಅವ್ರಿಗೆ ದೇವರು ಚಿರಶಾಂತಿ ನೀಡಿ ಅವರ ಮುಂದಿನ ಅವರ ಒಂದು ಇದನ್ನ ಅವ್ರ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣ ಸಹಿತ ಅವ್ರ ಮಕ್ಕಳು ಅದನ್ನ ನಡೆಸ್ಕೊಂಡು ಹೋಗ್ಲಿ. ಮತ್ತು ಈಗಾಗಲೇ ನಮ್ಮ ಸದು ವಾಲಿಕರ್ ಅವರು ಸಹಿತ ಇದರ ಬಗ್ಗೆ ಬಹಳ ದುಃಖಿತರಾಗಿದ್ದಾರೆ.
ಮುಂದೆ ಆ ಫ್ಯಾಮ್ಲಿಗೆ ದುಃಖ ಪಡಿಸುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಪರಮೇಶ್ವರನ ಬಗ್ಗೆ ಹೇಳ್ಬೇಕಂದ್ರ ಭಾಳ ಅಂದ್ರೆ ಭಾಳ ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಒಂದೇ ಮಾತನಾಗ ಹೇಳ್ಬೇಕಂದ್ರ ನಾವು ಎಷ್ಟೋ ಕಷ್ಟ ಏನೋ ಬರ್ಲಿ, ನಾವು ಅವ್ರ ಕಡೆ ಬಂದು ಒಂದ್ 2 ನಿಮಿಷ ಮಾತಾಡಿದ್ರೆ ಸಾಕ, ಆ ಕಷ್ಟಕ್ಕೆ ಪರಿಹಾರ ಸಿಕ್ಕಂಗ ನಮ್ಗ ಒಂದು ಫೀಲ್ ಆಗುದ. ನಾ ಬಾಸತೆ ನಂದು ಪರ್ಸ್ನಲಿ ಏನು ಪ್ರಾಬ್ಲಮ್ ಇದ್ರು ನಾನು ಆಫೀಸಲ್ಲಿ ಇರ್ಬೋದು, ಪರ್ಸ್ನಲಿ ಇರ್ಬೋದು, ನಾ ಎಲ್ಲೋ ಕೆಲಸ ಮಾಡೋದಲ್ಲಿ ಇರ್ಬೋದು, ಏನೋ ಬಂದ ನಾ ಹಿಂಗ ಆಗೈತಿ ಹಿಂಗಿಲ್ಲ ಅಂತ ಏನೋ ಒಂದ್ ಹೇಳ್ಕೊಂಡೆ ಅಂದ್ರ, ಓ ಈ ತರ ಹಿಂಗೈತಿ ನಾ ಸಮಸ್ಯೆ, ಈ ತರ ಹಿಂಗ್ ಮಾಡ, ನೀ ಹಿಂಗಿರ, ನೀ ಈ ತರ ಮಾತಾಡ್ಬೇಕಲ್ಲೆಲ್ಲ ಇಷ್ಟ ಹೇಳೋರಂದ್ರ ಅವ್ರ, ನಾನು ಆ ತಕ್ಕ ಅವ್ರು ಹೇಳಿದ್ ಮಾತು ತಕ್ಕಂಗ ನಾ ನಡ್ಕೊಂಡು ಹೋದೆ ಅಂದ್ರ ಅದ್ರಲ್ಲಿ ನಾ ಸಕ್ಸಸ್ ಆಗ್ತಿದ್ದೆ. ಆಮೇಲೆ ನನ್ಗ ಅಂತಲ್ಲ, ನಮ್ಮ ಊರಾಗ ಬಹಳಷ್ಟು ಜನ ಏನ ಅವ್ ಹೋಗು ದಾರ್ಯಾಗ ಅವ್ರ ಕಷ್ಟ ಮಾತಾಡಿಸಿ ಅವ್ರ ಏನ್ ಕಷ್ಟ ತಿಳ್ಕೊಂಡ ಅವ್ರ ಸಮಸ್ಯೆ ಪರಿಹಾರ ಮಾಡುವಂತ ಮಾತ ಹೇಳಿ ಬರ್ತಿದ್ರು ಅವ್ರ. ಬಾಸತ ನೋಡ ನಾನು ಇಲ್ಲೇ ನಾನು ಅವ್ರ ಮನಿ ಹಂತಲ್ಲಿ ಏನ ಸುತ್ತಮುತ್ತ ಇರ್ಬೇಕಾದ್ರನ ನಾನು ನೋಡ್ತಿದ್ದೆ, ಯಾರೋ ಒಬ್ರು ಏನೋ ಸಪ್ ಮಾರಿ ಹಾಕೊಂಡು ಇದ್ರನು ಕಡೆ ಕರೆದು ಮಾತಾಡಿಸಿ ಅವ್ರು ಏನಾಗೈತಿ ಏನಿಲ್ಲ ಏನ್ ಸಮಸ್ಯೆನಿಂದ ಅಂತ ಕೇಳಿ ಅವ್ರು ಒಂದಿಷ್ಟು ಮಾತುಗಳನ್ನ ಹೇಳ್ತಿದ್ರಲ್ಲ, ಅರ್ಧ ಸಮಸ್ಯೆ ಅಲ್ಲೇ ಬಗೆಹರಿದಂಗದ ಅಂತ ಮಾತುಗಳನ್ನ ಮಾತಾಡ್ತಿದ್ರು ಅವ್ರು. ಬಹಳ ನಾನ ಕಂಡಂತ ವ್ಯಕ್ತಿಗಳಲ್ಲಿ ಬಹಳ ಶ್ರೇಷ್ಠ, ಬಹಳ ಅದ್ಭುತ ವ್ಯಕ್ತಿತ್ವ ಇರುವಂತ ಒಳ್ಳೆ ವ್ಯಕ್ತಿ ಅವ. ಸೊ ಅವ್ರ ಕಡೆ ಹೇಳ್ಬೇಕಂದ್ರ ಒಂದು ದಿನ ಸಾಲುದಿಲ್ಲ. ಅಂತ ಒಳ್ಳೆ ಮನುಷ್ಯ, ಯಾರಿಗೂ ಕೆಟ್ಟದ್ದು ಬಯಸೋದಲ್ಲ, ಯಾರಿಗೂ ಕೆಟ್ಟದ್ದು ಮಾಡೋನಲ್ಲ, ಭಾಳ ಅಂದ್ರೆ ಭಾಳ ಒಳ್ಳೆ ಮನುಷ್ಯ. ಪರಮೇಶ್ವರನಾರ ಯಾವ ತರ ಅಂತಂದ್ರ ಅವ್ರಿಗೆ ಜಗತ್ತಿನ ಎಲ್ಲಾ ನಾಲೆಜ್ ಇತ್ತು ಅವ್ರಿಗೆ. ಪ್ರತಿದಿನಾನು ಏನ್ ನಮ್ಗ ಗೊತ್ತಿಲ್ಲ ಯಾವ ಕ್ರಿಕೆಟ್ ಅಲ್ಲಿ ಯಾವ ಪ್ಲೇಯರ್ಸ್ ಇದಾರ, ನಮ್ ಇಂಡಿಯಾದಲ್ಲ ಆಫ್ರಿಕಾದಾಗ ಒಂದು ಟೀಮ್ ತಗೊಳ್ಳಿ, ಯಾವ್ದೋ ಒಂದು ಫುಟ್ಬಾಲ್ ಟೀಮ್ ತಗೊಳ್ಳಿ, ಅದ್ರಾಗ ಯಾವ ಪ್ಲೇಯರ್ಸ್ ಅದಾರ, ಕ್ರಿಕೆಟ್ IPL ಟೀಮ್ ಒಳಗೆ ಯಾವ್ಯಾವ ಎಷ್ಟು ಟೀಮ್ ಅದಾವಲ್ಲ, ಎಷ್ಟು ಪ್ಲೇಯರ್ಸ್ ಹೆಸರು ಹೇಳ್ತಿದ್ರು ಅವ್ರ. ಪ್ರತಿಯೊಂದು ನಾಲೆಜ್ ಇವತ್ತಿನ ದಿನದಾಗ ಯಾವ ಪ್ರಧಾನಮಂತ್ರಿ ಏನ್ ಮಾತಾಡಿದ್ರ ಅಷ್ಟು ನಾಲೆಜ್ ಇತ್ತು ಅವ್ರಿಗೆ. ಒಂಥರ ಹೇಳ್ಬೇಕಂದ್ರೆ ಜ್ಞಾನ ಗಂಗಾ ಅನ್ನೋದು ಅವ್ರ ಒಳಗ ಅಳ್ಕೊಂಡ್ಬಿಟ್ಟಿತ್ತದ. ನಮ್ಗೇನೋ ಸಮಸ್ಯೆ ಏನ ಹೇಳಿದ್ನಲ್ಲ ನಿಮ್ಗೆ, ಅವಾಗ ಯಾರ್ದೋ ಸಮಸ್ಯೆ ಏನೋ ಹೇಳ್ಬೇಕಾದ್ರ ಅವ್ರ ಜಗತ್ತಿನ ಏನದ ಜ್ಞಾನ ಇತ್ತಲ್ಲ ಅವ್ರ ಕಡೆ, ಅದನ್ನ ಅಳವಡಿಸಿ ಅವ್ರ ಹೇಳ್ತಿದ್ರು ಅವ್ರಿಗೆ. ಆತರ ಈ ತರ ಹಿಂಗ ಆಗಿತ್ತಲ್ಲಿ, ನಿಂದ ಇನ್ನೂ ಸಮಸ್ಯೆ ಸಿಕ್ಕದ, ನಮ್ಗ್ ಅನಿಸ್ತಿತ್ತದ, ನಮ್ದು ಏನಪ್ಪಾ ಜಗತ್ತ ನಮ್ ತಲೆ ಮೇಲೆ ಬಿದ್ದೈತಿ, ಅಂತ ಸಮಸ್ಯೆ ಐತಿ ನಮ್ ಕಡೆ ಅನ್ನೋದು ನಮ್ ತಲೆ ಮೇಲೆ ನಮ್ ವಿಚಾರ ಇದ್ರು ಅವ್ರ ಕಡೆ ಇದು ಹೇಳಿದ್ವಿ ಅಂದ್ರ, ನಿಂದೇನೋ ಹುಚ್ಚ, ನಿಂದ ಸಂದಿದ, ಇಂಥ ದೊಡ್ಡ ದೊಡ್ಡ ಸಮಸ್ಯೆ ಇಂಥವೆಲ್ಲ ಪಾರಾಗಿದವ್ರ ಅದಾರ, ನಿಂದೇನಿದ, ಈ ತರ ಅವ್ರ ನಮ್ಗ ಮೋಟಿವೇಶನ್ ಆಗಿ ನಮ್ಮ ಬಾಳ ಅಂದ್ರ ನಮ್ ಒಂದ್ ಜೀವನ ನಡ್ಸಾಕ್ ಬಾಳ ಅಮೂಲ್ಯವಾದ, ನಮ್ಮ ಜೀವನ ನಡ್ಸಾಕ್ ನಮ್ಗ ಅಂತ ವ್ಯಕ್ತಿ ಬೇಕಾಗಿತ್ತು. ನಮ್ಗ ಬಾಳ ಅಂದ್ರ ನಮ್ಗ ಮನ್ಸಿಗೆ ಬಾಳ ನೋವಾಗಿತ್ತು ಅವ್ರು ಕಳ್ಕೊಂಡ. ಅವ್ರ ನಮ್ಮ ಜೊತೆಗೆ ಇಲ್ಲ ಇರ್ಬೋದ, ಬಟ್ ನಮ್ಮ ಮನಸ್ಸೊಳಗ ನಮ್ಮ ಅವ್ರ ಹೇಳಿಕೊಟ್ಟಿರೋ ಜ್ಞಾನ ಆತ, ನಾವು ಶಾಲ್ಯಾಗಕ್ಕಿಂತನೂ ಕಲ್ತಿರೋಕ್ಕಿಂತ ಹೆಚ್ಚು ಅವ್ರ ಕುಂತ್ ಮಾತಾಡಿದ್ವಿ ಅಂದ್ರ ಹೆಚ್ಚಿಗೆ ಜ್ಞಾನ ಪಡ್ಕೋತಿದ್ವಿ ಅಂತ ವ್ಯಕ್ತಿ ಅವ್ರ. ಸೊ ಅವ್ರು ಹೇಳಿಕೊಟ್ಟಿರೋ ಮಾತು ಆತ, ಅವ್ರ ಏನು ಕಲ್ಸಿರೋದ ಏನು ಗುಣ ಆತ, ಒಳ್ಳೆ ಗುಣಗಳು ನಮ್ ಕಡೆ ಇನ್ನೂ ಅದಾವ. ಸೊ ಅವ್ರ ನಮ್ ಜೊತೆ ಇನ್ನೂ ಅದಾರ. ಪರಮೇಶ್ವರನ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂದು ದಿನ ಒಂದು ವಾರ ಅದ ಸಾಲುದಿಲ್ಲ. ಒಂದು ಹೇಳ್ಬೇಕಂದ್ರೆ ಅದ ನಮ್ ಜೀವನ ಇರೋ ಮಟನು ಹೇಳಿದ್ರು ಅದ ಕಡಿಮೆನ. ನಾ ಒಂದ ಮಾತ ಹೇಳ್ಬೇಕಂದ್ರ ಅವ್ರ ಆತ್ಮಕ್ಕ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಕ್ಕ ಭಗವಂತ ಮರೆಯೋ ಶಕ್ತಿಯನ್ನ ಮತ್ತು ಧೈರ್ಯವನ್ನ ತುಂಬಲಿ, ಇಷ್ಟ ಅಂತೂ ಆ ದೇವ್ರಿಗೆ ಕೇಳ್ಕೊತೇನೆ ನಾನು.